ಮೊದಲು ಸ್ಕೂಲಿಗೆ ಬಂದ ಮೇಲೆ ಯೂನಿಫಾರ್ಮ್ ಒಳಗೆ ಟಿ ಶರ್ಟ್ ಹಾಕಿದ್ವಿ. ಟಿ ಶರ್ಟ್ ಹಾಕಿ ಬಂದಿದ್ರಿ ಅಂತ ಕೇಳಿದ್ರಿ. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಮಾಲೆ ಹಾಕ್ಲಿ ಅಂತ ಹೇಳಿ ಹೊಡೆದ್ರು. ಯಾಕೆ ಹಾಕೋ ಬಂದಿಲ್ಲ ಅಂತ ಹೊಡೆದ್ರು. ಆಮೇಲೆ ಅಲ್ಲಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಅಪ್ಪ ಸ್ವಾಮಿ ಮಾಲೆ ಹಾಕಿದಾರ ಅಂತ ಕೇಳಿದ್ರು. ಅದಕ್ಕಿಲ್ಲ ಅಂದೆ. ನಿಮ್ಮ ಹೆಸ್ರಲ್ಲಿ ಹಾಕೋ ಹೋಗ್ಬೋದಲ್ಲ ಅಂದರು. ಇಲ್ಲಂದ್ರೆ ಯಾವತ್ತು ಹೋಗೋದು ಅಂತ ಕೇಳಿದ್ರು. ಜನವರಿಗೆ ಅಂದೆ. ಜನವರಿಗೆ ನೀವು ಹೋದರೆ ನಿಮ್ಮ ಅಪ್ಪ ಇಲ್ಲಿ ಬರ್ತಾರ ಬರೆಯೋಕ್ಕೆ ಅಂತೆಲ್ಲ ಕೇಳಿದ್ರು. ಮತ್ತು ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೂ ಹೊಡೆದ್ರು. ಮತ್ತು ಮಣಿಕಂಠ ಎಲ್ಲ ಬ್ಯಾಗ್ ಕಿಡಿ ಹಾಕೊಳ್ಳಂಗಿಲ್ಲ ಅಂದರು. ಬೆನ್ನಿಗೆ ಇಲ್ಲೆಲ್ಲ ಹೊಡೆದ್ರು, ಕಾಲಿಗೆ. ಕೊಡಲ್ಲ ಅಂದರು. ಶಬರಿಮಲೆಗೆ ಹೋಗಕ್ಕೆ ರಜೆ ಕೊಡಲ್ಲ, ಕ್ರಿಸ್ಮಸ್ ರಜಕ್ಕೆ ಹೋಗಿ ಬನ್ನಿ. ಅಲ್ಲಿ ಹೋದರೆ ನಿಮ್ಮ ಅಪ್ಪ ಇಲ್ಲಿಗೆ ಬರ್ತಾರ ಓದಕ್ಕೆ ಅಂತೆಲ್ಲ ಕೇಳಿದ್ರು. ಯಾರು ಹೊಡೆದಿದ್ಯಾರು? HM. ಅದಕ್ಕೆ ಏನು ಮಾಡಲ್ಲ ಅಂತ ಈಗ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ರಜಾ ಕೊಡ್ತೀನಿ ಅಂದ್ರೆ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ನಾವು ಸಾವಿರಾರು ವರ್ಷದಿಂದ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕೊಂಡು ಬಂದಿದ್ದೀವಿ. ಈ ನಮ್ಮ ಪರೀಕ್ಷಿತ್ ಅನ್ನೋ ಹುಡುಗ ಇಲ್ಲೇ ನಮ್ಮ ಪ್ರಭು ರಸ್ತೆಯಲ್ಲಿರ್ತಕ್ಕಂಥ ಸಂಜೆ ಸಫ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ, 7ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಆ ಮಗುಗೆ ನಿನ್ನೆ ಇಲ್ಲಿನ HM ಕರೆದು ನೀವು ಯಾಕೆ ಮಾಲೆ ಹಾಕಿದ್ದೀರಾ, ಏನಕ್ಕೆ ಹಾಕಬೇಕು, ನಿಮ್ಮ ಬದಲು ನಿಮ್ಮ ತಂದೆ ಹಾಕ್ಬೋದಲ್ಲ ಮಾಲೆ, ನಾವು ರಜಾ ಕೊಡಲ್ಲ, ನಾವು ಕ್ರಿಸ್ಮಸ್ ರಜಾ ಕೊಟ್ಟಾಗ ಮಾತ್ರ ನೀವು ಶಬರಿಮಲೆಗೆ ಹೋಗಬೇಕು, ನಾವು ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳಿ ಹಾಕಿರೋ ಮಣಿಕಂಠನೆಲ್ಲ ತೆಗೆಸಿ ಆ ಹುಡುಗಂಗೆ ನೆನ್ನೆನೂ ಹೊಡೆದಿದ್ದಾರೆ. ಇವತ್ತು ಬೆಳಗ್ಗೆನೂ ಲೇಟಾಗಿ ಬಂದಿದ್ದಾರೆ. ಪೂಜೆ ಮುಗಿಸಿ ಅವರು ಮಲ್ಲೆನಹಳ್ಳಿಯಿಂದ ಬರಬೇಕು. ಮಲ್ಲೆನಹಳ್ಳಿಯಿಂದ ಬರೋಕ್ಕೆ ಸರ್ವೇ ಸಾಮಾನ್ಯ 3/4 ಗಂಟೆ ಜರ್ನಿ ಆಗುತ್ತೆ. ಈಗ ಈ ಮಾಲೆ ಹಾಕಿರೋ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಅಷ್ಟಕ್ಕೆ ಹಿಡಿದು ತುಂಬ ಹೊಡೆದ್ಬಿಟ್ಟಿದ್ದಾರೆ. ಇದೆಲ್ಲ ವಿಚಾರ ಗೊತ್ತಾಗಿದ್ದ ತಕ್ಷಣ ನಾವು ಎಲ್ಲ ಮಾಲೆ ಹಾಕಿರೋ ಮಾಲೆದಾರಿಗಳು ಎಲ್ಲರೂ ಬಂದು ಕೇಳಿದ್ದೀವಿ. ಅವರು ಇಲ್ಲಿ ಆರಕ್ಷಕ ಠಾಣೆಯವರ ಮುಖಾಂತರ ನಮ್ಮ ಹತ್ರ ಕ್ಷಮೆ ಕೇಳಿದ್ದಾರೆ, ಇನ್ನು ಮುಂದೆ ಹಿಂಗೆ ಆಗಲ್ಲ ಅಂತ. ಆದರೆ ಇವ್ರದ್ದು ಇದು ಮೊದಲನೇ ಸಲ ಅಲ್ಲ, ಪ್ರತಿ ಸಲನೂ ಇವ್ರದ್ದು ಇದೇ ಆಗ್ತಾಯಿದೆ. ಪ್ರತಿ ಸಲನೂ ನಾವು ಬಂದು ಕೇಳ್ತೀವಿ, ಇವ್ರು ಇಲ್ಲ ನಮ್ಮ ತಪ್ಪಾಯಿತು ನಾವು ಇನ್ನು ಮತ್ತೆ ಮಾಡಲ್ಲ ಅಂತಾರೆ. ಆದರೆ ಇವ್ರು ನಮ್ಮನ್ನು ಬೇರೆ ಥರ ಒಂದು ಡೈವರ್ಟ್ ಮಾಡೋಕ್ಕೆ ಮಾಡ್ತಾಯಿದ್ದಾರೆ ಹೊರತು ನಾವು ಕೇಳೋದು ಈ ಒಳಗೆ ಕೇಳೋಕ್ಕೆ ಹೋದಾಗ ಹೇಳ್ತಾರೆ ನಮಗೆ ರಜಾ ಕೊಡೋಕ್ಕೆ ಆಗಲ್ಲ, ನಮಗೆ ಅಷ್ಟು ದಿನ ಇಲ್ಲ ಅಂತ. ಈಗ ನಮಗೆ ಯಾರೇ ಆಗಲಿ ಇಲ್ಲಿ ಹಿಂದೂ ಮಕ್ಕಳುಗಳು ಓದ್ತಾ ಇದ್ದಾರೆ, ಅವರಿಗೂ ಸಹ ನಾವೇನು 15 ದಿನಗಟ್ಟಲೆ ರಜಾ ಕೊಡಿ ಅಂತ ಕ್ರಿಸ್ಮಸ್ ಹಬ್ಬಕ್ಕೆ ಯಾರೂ ಕೇಳಿಲ್ಲ. ಕ್ರಿಸ್ಮಸ್ ಹಬ್ಬಕ್ಕೆ ರಜಾ ಕೊಡೋದು 1 ದಿನ ಸಾಕು. ಯಾಕೆಂದರೆ ನಾವು ಎಲ್ಲ ನಮ್ಮ ಹಿಂದೂ ಹಬ್ಬಗಳಿಗೆ ಒಂದೊಂದೇ ದಿನ ರಜಾ ಕೊಡೋದು. ಯಾವ ಸರ್ಕಾರದಲ್ಲೂ 15 ದಿನ 20 ದಿನ ರಜಾ ಕೊಡೋಲ್ಲ. ನಾವು ಇದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದಾದರೆ ಇದ್ರ ಪ್ರಭಾವ ಬೇರೆ ಥರ ಇರುತ್ತೆ ಅಂತಲೇ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಮಾಲಾಧಾರಿಗಳು.